ನಮಸ್ಕಾರ. 17/6/2024 ಸೋಮವಾರ ದಿನ ಶುಕ್ಲ ಪಕ್ಷ. ಇವತ್ತು ಚಿತ್ತಾ ನಕ್ಷತ್ರವಿದೆ. ಚಿತ್ತಾ ರಾಕ್ಷಸಗಣ. ನೆಕ್ಸ್ಟ್ ಸ್ವಾತಿ. ಸ್ವಾತಿ ನಕ್ಷತ್ರ ಅನ್ನೋದು ದೇವಗಣ. ಇವತ್ತಿನ ತಿಥಿ ಏಕಾದಶಿ, ದಿನ ಪೂರ್ತಿ ಇದೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಚಿತ್ತಾ ನಕ್ಷತ್ರ ಬೆಳಗ್ಗೆಯಿಂದ ಮಧ್ಯಾಹ್ನ 1:51 ಆದರೆ ಅಲ್ಲಿಯವರೆಗೂ ಸಮಯ ಉತ್ತಮವಾಗಿಲ್ಲ. ಎಚ್ಚರ. ಮಹಾರಿಷ್ಟ ಕಾಯಿಲೆಗಳು ಮತ್ತು ಸಂಪತ್ತಿನ ನಾಶ ಅಂತಿದೆ. ಆದ್ದರಿಂದ ಈ ಶುಭವಾಗಿಲ್ಲ ಮಧ್ಯಾಹ್ನದವರೆಗೂ. ಆ ನಂತರ ಬರುವ ಸ್ವಾತಿ ನಕ್ಷತ್ರ ಅಮೃತವು ರಾಜ್ಯ ಸನ್ಮಾನವನ್ನು ಕೊಡುತ್ತದೆ. ಆದ್ದರಿಂದಾಗಿ ಆ ನಂತರ ಅಂತಂದರೆ ನಾವು ಹೇಳಿರುವ 1:51 ಮೇಲೆ ಶುಭವಾಗಿದೆ ದಿನ ಪೂರ್ತಿ. ನಾವು ಫಸ್ಟೇ ನೋಡಿದ್ವಿ ತಿಥಿ ಯಾವುದು ಅಂತ ನೋಡಿದ್ವಿ. ಇವತ್ತಿನ ದಿನ ಪೂರ್ತಿ ತಿಥಿ ಇದೆ ಅಂತ ನೋಡೋದಾಯಿತು. ಆದ್ದರಿಂದಾಗಿ ಈಗ ತಿಥಿ ಬಗ್ಗೆ ಚಿಂತೆ ಇಲ್ಲ. ಆದರೂ ನಾವು ನೋಡುವ ದಿನದಲ್ಲಿ ಒಂದು ನಕ್ಷತ್ರ ಹೆಂಗಾದರೂ ಶುಭವಾಗಿರಲೇಬೇಕು. ಆದ್ದರಿಂದ ಅದರ ವಿಷಯದಲ್ಲಿ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ನಾವು ಹೇಳಿದ್ವಿ ಏಕಾದಶಿ ತಿಥಿಯು ಶುಭವೇ. ಇದರಲ್ಲಿ ದೇವರು ಪೂಜೆಗಳು, ಆರಾಧನೆಗಳು, ವ್ರತಗಳನ್ನು ಅನುಷ್ಠಾನ ಮಾಡಬಹುದು. ಆದ್ದರಿಂದ ಇವತ್ತು ಏನೇ ಮಾಡೋದಾದರೂ ಮಧ್ಯಾಹ್ನದ ಮೇಲೇ ಶುಭವಾಗಿದೆ. ಅದು ಅಲ್ಲದೆ ಇವತ್ತಿನ ದಿನ ಪ್ರಕಾರ ನಕ್ಷತ್ರ ಪಾದಗಳನ್ನ ನೋಡೋಣ. ಒಂದು ಮಗು ಹುಟ್ಟಿದ್ರೆ ಯಾವ ಪಾದ ಅಂತ ತಿಳ್ಕೊಳ್ಳೋಕ್ಕೆ ಇದು ಉಪಯೋಗ ಆಗುತ್ತೆ. 5:53 7:14 AM ವರೆಗೂ ಚಿತ್ತಾ ನಕ್ಷತ್ರ 3ನೇ ಪಾದ. ಆ ನಂತರ ಮಧ್ಯಾಹ್ನ 1:50 4ನೇ ಪಾದ. ಮಧ್ಯಾಹ್ನ 1:50 ಮೇಲೆ ರಾತ್ರಿ 8:25 ಸ್ವಾತಿ ನಕ್ಷತ್ರ 1ನೇ ಪಾದ. ಇಲ್ಲಿಂದ ಶುಭವಾಗಿದೆ. ಆನಂತರ ರಾತ್ರಿ 2:58 ಲೇಟ್ ನೈಟ್ ಸ್ವಾತಿ ನಕ್ಷತ್ರದ 2ನೇ ಪಾದವಿದೆ. ಆನಂತರ ರಾತ್ರಿ 2:58 ಮೇಲೆ ದಿನ ಪೂರ್ತಿ ಸ್ವಾತಿ ನಕ್ಷತ್ರದ 3ನೇ ಪಾದವಿದೆ. ನಾಳೆಯೂ ಸ್ವಾತಿ ನಕ್ಷತ್ರವೇ ಇರೋದು. ಈ ರೀತಿಯಾದ ಇವತ್ತಿನ ದಿನದಲ್ಲಿ 100% ಕೆಟ್ಟೋದನ್ನು ಫಸ್ಟ್ ನಾವು ನೋಡ್ಕೊಳ್ಳೋಣ. ಯಾಕೆಂತಂದರೆ ಈ ಸಮಯಗಳಲ್ಲಿ ಯಾವುದನ್ನು ಮಾಡೋಕ್ಕೆ ಹೋಗಬೇಡಿ. ಇವತ್ತು ಜನರಲ್ ಮೀನರಾಶಿಯವರಿಗೆ ದಿನ ಪೂರ್ತಿ ಚಂದ್ರಾಷ್ಟಮ. ನೀವು ಇವತ್ತು ಮಧ್ಯಾಹ್ನ ಮೇಲೆ ಕೂಡ ಶುಭ ಕಾರ್ಯಗಳನ್ನು ಪ್ರಾರಂಭ ಮಾಡೋಕ್ಕಾಗಲ್ಲ. ಆದರೂ ನಿಮ್ಮ ಮನೆಯಲ್ಲಿ ಬೇರೆ ನಕ್ಷತ್ರದವರಿದ್ದರೆ ಯಾವ ನಕ್ಷತ್ರ ಅಂತ ನಾವು ಕೊಟ್ಟಿರ್ತೀವಿ ಅವ್ರಿಗೆಲ್ಲ ಶುಭವಾಗಿರುತ್ತೆ ಅಂತ. ಮೀನದಲ್ಲಿ ಬರುವ 3 ನಕ್ಷತ್ರಗಳು ಪೂರ್ವಭಾದ್ರ 4, ಉತ್ತರಾಭಾದ್ರ 1, 2, 3, 4, ರೇವತಿ ನಕ್ಷತ್ರ 4 ಪಾದಗಳು. ಇವರಿಗೆಲ್ಲ ದೋಷ ಉಂಟು. ಅದು ಅಲ್ಲದೆ 7:31 9:07 ರಾಹು ಕಾಲ. 10:44 12:21 ಯಮಕಂಡ ಕಾಲ. ಮಧ್ಯಾಹ್ನ 12:46 ಮಧ್ಯಾಹ್ನ 1:38 ದುರ್ಮುಹೂರ್ತ. ಸಂಜೆ 6:31 ರಾತ್ರಿ 8:38 ಮೃತ್ಯು. ಸಂಜೆ 7:56 9:40 ನಕ್ಷತ್ರ ವಿಷಘಟಿಕಾ ಕಾಲ. ಹಂಗಾಗಿ ಇವತ್ತು ಸ್ವಾತಿ ನಕ್ಷತ್ರದವರು ಪೂಜೆ ಪರಿಹಾರ ಮಾಡಿಕೊಳ್ಳಿ. ಈ ಟೈಮಲ್ಲಿ ರಾತ್ರಿ 12:21 1:44 ವಿಷಘಟಿಕಾ ಕಾಲ. ಇದೆಲ್ಲ ಕೆಟ್ಟೋದು. ಇದರಲ್ಲಿ ನೂತನ ಕಾರ್ಯಗಳನ್ನ ಪ್ರಾರಂಭ ಮಾಡಬಾರದು. 5:53 ಬೆಳಗ್ಗೆಯಿಂದ 7:29 ಶುಭ ಸಮಯ. ಮೀನರಾಶಿಯವರೆಗೂ ಮಾತ್ರ ದೋಷ ಅಷ್ಟೇ. 9:09 ಬೆಳಗ್ಗೆಯಿಂದ 10:42 ಶುಭ ಸಮಯ. 12:23 12:44 ಶುಭ ಸಮಯ. ಮಧ್ಯಾಹ್ನ 1:40 ಸಂಜೆ 6:29 ಶುಭ ಸಮಯ. 9:42 ರಾತ್ರಿ 12:19 ಶುಭ ಸಮಯ. ರಾತ್ರಿ 1:46 ಮೇಲೆ ಶುಭವಾಗಿದೆ. ನಾವು ಫಸ್ಟೇ ಹೇಳಿದಂತೆ ಸ್ವಾತಿ ನಕ್ಷತ್ರ ಬಂದಾಗ ಅಂದರೆ ಚಿತ್ತಾ ನಕ್ಷತ್ರ ಮುಗಿದು ಸ್ವಾತಿ ನಕ್ಷತ್ರ ಬರುವ ಸಮಯ ಅಂದರೆ 1:51 ಮೇಲೆ ಶುಭವಾಗಿರುತ್ತೆ ಅಂತ ಕೊಟ್ಟಿರ್ತೀವಿ. ಆದ್ದರಿಂದ ನೀವು ಏನೇ ಮಾಡೋದಾದರೂ ಈ ಸಮಯದ ಮೇಲೇ ಮಾಡಬೇಕಾಗ್ತದೆ. ಅಂದರೆ ನಾವು ಹೇಳಿದಂತೆ 1:40 ಮೇಲೆ ಶುಭ ಸಮಯ ಅಂತಂದಿವೆ. ಆದರೂ 1:51 ಮೇಲೆ ಸಂಜೆ 6:29 ಶುಭವಾಗಿದೆ. ಆಮೇಲೆ 9:42 ಮೇಲೆ ರಾತ್ರಿ 12:19
ಅದೇ ಥರ ರಾತ್ರಿ 1:46ರಿಂದ ಶುಭವಾಗಿದೆ. ಈ ದಿನ ಈ ರೀತಿಯಾಗಿದೆ. ಇದನ್ನು ತಿಳ್ಕೊಂಡು ನೀವು ಮಾಡಬಹುದು. ಖಂಡಿತ ಕೆಲವು ದೋಷಗಳನ್ನ ದೂರ ಮಾಡೋಕ್ಕೆ ನಮಗೆ ಇದು ಅಭಿವೃದ್ಧಿ ಕೊಡುತ್ತದೆ ಅಂತ ಆದ್ದರಿಂದಲೇ ಒಳ್ಳೆಯ ಟೈಮ್ನ ಕೊಟ್ಟಿದ್ವಿ. ಕೆಟ್ಟ ಟೈಮ್ನ ಏನು ಕೊಟ್ಟಿದ್ವಿ ಅಂತಂದರೆ ಅದರಲ್ಲಿ ಪ್ರಾರಂಭ ಮಾಡಬಾರ್ದು ಅಷ್ಟೇ. ಆದರೂ ಒಳ್ಳೆಯ ಟೈಮಲ್ಲಿ ಪ್ರಾರಂಭ ಮಾಡಿರುವಂಥದ್ದನ್ನು ಕೆಟ್ಟ ಟೈಮ್ ಆದರೂ ಕಂಟಿನ್ಯೂ ನಡೆಸಬಹುದು. ಇದನ್ನು ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ. ಇವತ್ತಿನ ವಿಶೇಷಗಳನ್ನು ನಾವು ತಿಳ್ಕೊಂಡಿದ್ದೀವಿ. ತಿರ್ಗಾ ಮುಂದಿನ ಸಂಚಿಕೆಗೆ ಹೋಗೋಣ. ನಮಸ್ಕಾರ.